ಏನಾಗುತ್ತೆ, ನಮ್ಮ ರೈತರು ದಲ್ಲಾಳಿಗಳ ಕೈಲಿ ಸಿಕ್ಕಾಕೊಂಡು ಮೋಸ ಹೋಗ್ಬಿಡ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಹಿಂದಿನ ದಿನ ಕ್ಯಾಲ್ಶಿಯಂ ಇಂಜೆಕ್ಷನ್ ಹಾಕ್ಸ್ಕೊಬಂದಿರ್ತಾರೆ ಅಥವಾ ಹಾಲು ಕರೆದಿರಲ್ಲ. ನಿಮ್ಮ ಮುಂದೆನೇ ಒಂದು ಬಕೆಟ್ ಹಾಲು ಕರೆದ್ಬಿಟ್ಟು ತೋರಿಸ್ತಾರೆ. ಮನೆಗೆ ಹೋಗಿ ನೀವು ಕರ್ಕೊಂಡೋಗಿ ಹಾಲು ಕರೆದ್ರೆ ಒಂದು ಚಂಬು ಸಿಗೋದಿಲ್ಲ. 4 ಜೊತೆ ಹಲ್ಲು ಮುರಿದು ಹುಟ್ಟಿರುತ್ತೆ, ಅಂದರೆ 5 ರಿಂದ 5.5 ವರ್ಷ ಆಗಿರುತ್ತೆ. ಆದರೆ ನಿಮಗೆ ಆ ದಲ್ಲಾಳಿ ಬಂದುಬಿಟ್ಟು ಇನ್ನೂ 1 ಕರು ಹಾಕಿದೆ 2 ಕರು ಹಾಕಿದೆ ಅಂತ ಹೇಳ್ತಿದ್ದಾನೆ ಅಂದರೆ ನೀವು ಅನ್ಕೋಬೇಕು ಅವನು ಸುಳ್ಳು ಹೇಳ್ತಿದ್ದಾನೆ. ಕೆಲವೊಮ್ಮೆ ಬ್ರಿಕ್ ರೆಡ್ ಅಂದರೆ ತುಂಬ ಕೆಂಪಾಗಿರುತ್ತೆ, ಅಥವಾ ಕೆಲವೊಮ್ಮೆ ಬಿಳಿಯ ಹಾಳೆ ರೀತಿ ಆಗಿರುತ್ತೆ, ಅಥವಾ ಕೆಲವೊಮ್ಮೆ ಜಾಂಡಿಸ್ ಬಂದಿರೋ ರೀತಿ ಅರಿಶಿನ ಬಣ್ಣದಲ್ಲಿ ಟರ್ನ್ ಆಗಿರುತ್ತೆ. ಸೊ ಅಂಥ ಕಂಡೀಷನ್ಸ್ ಎಲ್ಲ ನಮಗೆ ನಾರ್ಮಲ್ ಆಗಿ ಈ ಟಿಕ್ ಫೀವರ್ ಅಂದರೆ ಉಣ್ಣೆ ಜ್ವರದಲ್ಲಿ ಕಾಣ್ಬೋದು ಅಂಥದ್ದನ್ನ. ಸೊ ಸಮನಾಗಿಲ್ಲ ಅಂತಂದರೆ ಏನಾಗುತ್ತೆ, ಸಮನಾಗಿಲ್ಲ ಅಂದರೆ ಈ ಹಿಂದೆ ಯಾವಾಗಲೂ ಕೆಚ್ಚಲು ಬಾವು ಆಗಿ ಹೋಗಿರ್ಬೋದು. ಇದು ಮ್ಯಾಮರಿ ವೈನು. ಸೊ ಕೆಚ್ಚಲಿನ ಒಂದು ರಕ್ತನಾಳ. ಸೊ 1 ml ಹಾಲು ಪ್ರೊಡ್ಯೂಸ್ ಆಗಲಿಕ್ಕೆ ಸುಮಾರು 500 ml ಅಷ್ಟು ರಕ್ತ ಕೆಚ್ಚಲಿನ ಮೂಲಕ ಸಂಚಾರ ಆಗಬೇಕು. ಅಂದರೆ 1 ಲೀಟ್ರ್ ಹಾಲಿಗೆ 500 ಲೀಟ್ರಷ್ಟು ರಕ್ತ ಕೆಚ್ಚಲಿನ ಮೂಲಕ ಸಂಚಾರ ಆಗಬೇಕಾಗಿರುತ್ತೆ. ಸೊ ಹಾಗಾಗಿ ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಪ್ರಜ್ವಲ್ ಬಿಕೆ. ಇವತ್ತು ನಾವು ಪಶುಗಳಲ್ಲಿ ಮೇಯ್ನ್ಲಿ ಯಾವ HF ಹಸುಗಳಿರ್ತಾವಲ್ಲ ಅದರಲ್ಲಿ ಹಸುಗಳನ್ನ ಹೇಗೆ ಸೆಲೆಕ್ಟ್ ಮಾಡಬೇಕು, ಹೇಗೆ ಖರೀದಿ ಮಾಡಬೇಕು, ಯಾವ ಯಾವ ಅಂಶಗಳನ್ನ ನೋಡಿ ನೀವು ಒಂದು HF ಹಸನ ತಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಪೂರ್ಣವಾಗಿ ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಯಶಸ್ವಿ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮಗೆ ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಧಾರಣವಾಗಿ ಏನಾಗುತ್ತೆ ಅಂದರೆ ರೈತರು ಎಲ್ಲೋ ಸಂತೆಯಲ್ಲಿ ಹೋಗಿ ಹಸು ತರಬೇಕು ಅಂತಾರೆ. ಮೇಯ್ನ್ಲಿ ಇವಾಗ ಹಾಲು ಉತ್ಪಾದನೆಗೆ ಮೇಯ್ನ್ಲಿ ನೋಡೋ ಅಂಥದ್ದೇ HF ಹಸ. HF ಹಸಗಳಲ್ಲಿ ಯಾವುದು ಚೆನ್ನಾಗಿರೋ ತಳಿ ಮತ್ತು ಅದರಲ್ಲಿ ಏನೇನು ನೋಡಬೇಕು, ಯಾವುದು ಹಾಲು ಜಾಸ್ತಿ ಕೊಡುತ್ತೆ, ಮೇಯ್ನ್ಲಿ ರೈತರು ಉಪಯೋಗಿಸೋದೇ ಹಾಲಿಗೋಸ್ಕರ. ಮೇಯ್ನ್ಲಿ ಅದರಲ್ಲಿ ಹಾಲು ಜಾಸ್ತಿ ಕೊಡೋವಂಥ ಫೀಚರ್ಸ್ ಏನೇನು ನೋಡಬೇಕು ಅನ್ನೋದ್ರ ನಮ್ಮ ರೈತರಿಗೆ ಹೇಳಿದ್ರೆ ನೀವು ತುಂಬಾ ಉಪಯೋಗ ಆಗುತ್ತೆ. ಸೊ ಶುರು ಮಾಡೋಣ ಸರ್. ಇವತ್ತಿನ ಸಂಚಿಕೆಯಲ್ಲಿ ನೀವು ಅದನ್ನು ರೈತರಿಗೆ ಹೇಳಿ ಏನೇನು ಹೇಗೆ ಮಾಡಬೇಕು ಅನ್ನೋದು. ಬನ್ನಿ ವೀಕ್ಷಕರೇ ನೋಡೋಣ. ಈಗ ಹಸುನ ಆಯ್ಕೆ ಮಾಡಬೇಕಾದ್ರೆ ನಮ್ಮ ಕಣ್ಣಿನಿಂದ ಏನೆಲ್ಲ ವಿಷಯಗಳನ್ನ ನಾವು ಅಬ್ಸರ್ವ್ ಮಾಡಬೇಕು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಬಾಹ್ಯವಾಗಿ ಅಂದರೆ ಫಿಸಿಕಲಿ ಏನೆಲ್ಲ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಒಂದು ಹಸುವನ್ನು ಖರೀದಿ ಮಾಡಬೇಕಾದ್ರೆ ಅಂತ ಹೇಳಿಬಿಟ್ಟು. ಸೊ ಮೊದಲನೇದಾಗಿ ನಾವು ಹಸುನ ಹೀಗೆ ನೋಡಿದಾಗ ಅದರ ಕೋಟ್ ಶೈನಿಂಗ್ ಇರಬೇಕು. ಸೊ ಅದರ ಏನು ಹೊರಮೈ ಏನಿದೆ ಹೊಳಪು ನಮಗೆ ಕಣ್ಣಿಗೆ ಕಾಣ್ತಾ ಇರಬೇಕು. ಕೆಲವೊಂದು ತುಂಬ ಕೂದಲು ಹಾಕ್ಕೊಂಡಿರ್ತವೆ, ಅಥವಾ ಕೆಲವೊಮ್ಮೆ ತುಂಬ ಡಲ್ ಆಗಿರುತ್ತೆ. ಸೊ ಆ ಥರ ಇರುವಂಥ ಹಸುವನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಸೊ ಆದಷ್ಟು ಕೋಟ್ ಶೈನಿಂಗ್ ಇರಬೇಕು. ಕೂದಲು ಹಾಕ್ಕೊಂಡಿದೆ, ತುಂಬ ಕೂದಲು ಹಾಕ್ಕೊಂಡಿದೆ ಅಂತಂದರೆ ಅದಕ್ಕೆ ಕರುವಾಗಿದ್ದಾಗ ಸರಿಯಾದ ಪೋಷಣೆ ನೀಡಿರಲ್ಲ. ಸೊ ಬೇಗನೆ ಅವರು ಹಸಿರು ಮೇವನ್ನು ತಿನ್ನಿಸಿರ್ತಾರೆ, ಸೈಲೇಜ್ನ ತಿನ್ನಿಸಿರ್ತಾರೆ, ಅಥವಾ ಕರೆಕ್ಟಾಗಿ ಜಂತು ಹುಳುವಿನ ಔಷಧಿಯನ್ನು ಹಾಕ್ಕೊಂಡಿರೋದಿಲ್ಲ, ಪ್ರೋಟೀನ್ ಎಲ್ಲ ಕಮ್ಮಿ ಆಗಿರುತ್ತೆ, ಅಥವಾ ಈ ಹಿಂದೆ ಎಲ್ಲೋ ಒಂದು ಸಲ ಅದಕ್ಕೆ ಕಾಲ್ಬಾಯಿ ಜ್ವರದ ಒಂದು ರೋಗ ಬಂದು ಹೋಗಿರ್ಬೋದು. ಸೊ ಅಂಥ ಟೈಮಲ್ಲೂ ಕೂಡ ಮೈ ತುಂಬ ಕೂದಲು ಹಾಕೊಳ್ಳೋದನ್ನು ನೋಡ್ತೀವಿ. ಆದಷ್ಟು ಅಂಥ ಹಸುಗಳನ್ನ ಅವಾಯ್ಡ್ ಮಾಡಬೇಕು. ಮೊದಲನೇದು ಕೋಟ್ ಅಂದರೆ ಹೊರಮೈ ಏನಿದೆ ಹೊಳಪಿನಿಂದ ಕೂಡಿರಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದರ ಮೂಗು. ಸೊ ಮುಖದ ಹತ್ರ ಬರ್ತೀವಿ. ಸೊ ಅದರ ಮೂಗಿನಲ್ಲಿ ತೇವ ಇರಬೇಕು. ಸೊ ಬೆವರಿರೋ ರೀತಿಯಲ್ಲಿರಬೇಕು, ಮಾಯಿಶ್ಚರ್ ಇರಬೇಕು. ಸೊ ಮೂಗು ಒಣಗಿದೆ ಅಂತಂದರೆ ಅದು ಜ್ವರನೋ ಅಥವಾ ಡಿಹೈಡ್ರೇಷನ್ ಅಂದರೆ ಏನೋ ಬೇದಿನೋ ಅಥವಾ ಇನ್ನೊಂದು ಈ ಥರ ಏನೋ ಒಂದು ಕಂಡೀಷನ್ ಇದೆ ಅದಕ್ಕೆ ಅಂತ ನಾವು ಅನ್ಕೋಬೋದು. ಸೊ ಮೂಗಿನಲ್ಲಿ ತೇವ ಇರಬೇಕು, ಆದರೆ ಮೂಗಿಂದ ಗೊಣ್ಣೆ ಎಲ್ಲ ಸುರಿಸ್ತಾ ಇರಬಾರ್ದು. ಸೊ ಅದರ ಉಸಿರನ್ನು ನಾವು ಅಬ್ಸರ್ವ್ ಮಾಡಿಕೊಂಡ್ರೆ, ಅದರ ಉಸಿರನ್ನು ನಾವು ಕೇಳಿಸ್ಕೊಂಡ್ರೆ, ಸೊ ಯಾವುದೇ ರೀತಿ ಗೊರಕೆ ಹೊಡೆಯುವಂಥ ಶಬ್ದ ಇರ್ಬೋದು, ಅಥವಾ ಉಸಿರಾಡಲಿಕ್ಕೆ ತೊಂದರೆ ಆಗುವಂಥ ರೀತಿ ಇರ್ಬೋದು. ಸೊ ಆ ರೀತಿ ಶಬ್ದಗಳು ಬರಬಾರ್ದು. ಫ್ಲೂಯೆಂಟಾಗಿ ಅದು ಉಸಿರಾಡ್ತಾ ಇರಬೇಕು, ಮೂಗಿನಿಂದ ಗೊಣ್ಣೆ ಸುರಿಸ್ತಾ ಇರಬಾರ್ದು. ಮೂಗಿನ ಒಂದು ಏನಿದೆ ಈ ಮಜಲ್ ಅಂತ ಹೇಳ್ತೀವಲ್ಲ, ಇಲ್ಲಿ ಅದರಲ್ಲಿ ನೀರು ಅಂದರೆ ತೇವ ಇರಬೇಕಾಗುತ್ತೆ. ಸೊ ಇದ್ರ ನೆಕ್ಸ್ಟ್ ಬಂದುಬಿಟ್ಟು ಬಾಯಿ. ಸೊ ಬಾಯಿನ ನಾವು ಕಳಿಸ್ಬಿಟ್ಟು ನೋಡಬೇಕಾಗುತ್ತೆ. ಸೊ ಬಾಯಿ ಕಳಿಸ್ಬಿಟ್ಟು ನೋಡಬೇಕು, ಬಾಯಲ್ಲಿ ಏನಾದರೂ ಹುಣ್ಣಾಗಿದೆಯೋ ಅಥವಾ ಏನಾದರೂ ಗಾಯಗಳಿದ್ದಾವೋ ಅಂತ ಹೇಳಿ ಫಸ್ಟ್ ಅಬ್ಸರ್ವ್ ಮಾಡಬೇಕು. ಕಾಲ್ಬಾಯಿ ಜ್ವರ ಆದಾಗ ಬಾಯಲ್ಲೆಲ್ಲ ಹುಣ್ಣಾಗಿರುತ್ತೆ. ಸೊ ಅಂಥ ವಿಷಯಗಳನ್ನ ಫಸ್ಟು ಗಮನದಲ್ಲಿ ಇಟ್ಕೋಬೇಕು. ಅದರ ನೆಕ್ಸ್ಟ್ ಬಂದುಬಿಟ್ಟು ಹಲ್ಲುಗಳನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಹಲ್ಲುಗಳಿಂದ ನಮಗೆ ಹಸುವಿನ ವಯಸ್ಸನ್ನು ತಿಳ್ಕೊಬೋದು. ಈ ಹಸುವಿನಲ್ಲಿ ನೋಡ್ಬೋದು ನೀವು 6 ಪರ್ಮನೆಂಟ್ ಟೀತ್ ಬಂದಿದೆ, 1 ಮಿಲ್ಕ್ ಟೀತ್, ಟೆಂಪ್ರವರಿ ಟೀತ್ ಸೈಡ್ನಲ್ಲಿದೆ. ಇದರ ಅರ್ಥ ಏನಂದರೆ ಈ ಹಸುಗೆ ಅಂದರೆ ಸುಮಾರು 3ನೇ ಸೋಲು ಅಂತ ಅನ್ಕೋಬೋದು. ಸೊ ಇವಾಗ ಎಲ್ಲ ಹಲ್ಲು ಮುರಿದು ಹುಟ್ಟಿರುತ್ತೆ, ಅಂದರೆ 4 ಜೊತೆ ಹಲ್ಲು ಮುರಿದು ಹುಟ್ಟಿರುತ್ತೆ, ಅಂದರೆ 5 ರಿಂದ 5.5 ವರ್ಷ ಆಗಿರುತ್ತೆ. ಆದರೆ ನಿಮಗೆ ಆ ದಲ್ಲಾಳಿ ಬಂದುಬಿಟ್ಟು ಇನ್ನೂ 1 ಕರು ಹಾಕಿದೆ 2 ಕರು ಹಾಕಿದೆ ಅಂತ ಹೇಳ್ತಿದ್ದಾನೆ ಅಂದರೆ
ನೀವು ಅನ್ಕೋಬೇಕು ಅವನು ಸುಳ್ಳು ಹೇಳ್ತಿದ್ದಾನೆ, ಅಥವಾ ಹಸುವಿನ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನೀವು ಮನಸ್ಸಿನಲ್ಲೇ ಕನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಕಣ್ಣು ಬ್ರೈಟ್ ಆಗಿರಬೇಕು ಅಂತ ಹೇಳಿದೆ, ಕಣ್ಣಲ್ಲಿ ನೀರು ಸುರಿಸ್ತಾ ಇರಬಾರ್ದು ಅಂತ ಹೇಳಿದೆ, ಕಣ್ಣು ಡ್ರೈ ಆಗಿ ಇರಬಾರ್ದು ಅಂತ ಹೇಳಿದೆ. ಸೊ ಅದ್ರ ಜೊತೆಗೆ CMM ಅಂದರೆ ಕಂಜಕ್ಟೈವಲ್ ಮ್ಯೂಕಸ್ ಮೆಂಬ್ರೇನನ್ನು ನಾವು ಅಬ್ಸರ್ವ್ ಮಾಡಬೇಕು. ಅದನ್ನು ಹೇಗೆ ಅಬ್ಸರ್ವ್ ಮಾಡೋದು ಅಂದರೆ ಕಣ್ಣುಗುಡ್ಡೆಯನ್ನು ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ ಕೆಳಗಡೆ ರೆಪ್ಪೆಯನ್ನು ಹೀಗೆ ಎಳೆದ್ರೆ ನಮಗೆ CMM ಕಾಣುತ್ತೆ. ಸೊ ಪಿಂಕ್ ಆಗಿದೆ, ನೀವು ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು, ಪಿಂಕ್ ಕಲರಲ್ಲಿ ಕಾಣ್ತಾ ಇದೆ. ಸೊ ಪಿಂಕ್ ಕಲರಲ್ಲಿ ಕಾಣ್ತಾ ಇದೆ ಅಂತಂದರೆ ಹಸು ಹೆಲ್ದಿ ಆಗಿದೆ ಅಂತ ಅರ್ಥ. ಕೆಲವೊಮ್ಮೆ ಬ್ರಿಕ್ ರೆಡ್ ಅಂದರೆ ತುಂಬ ಕೆಂಪಾಗಿರುತ್ತೆ, ಅಥವಾ ಕೆಲವೊಮ್ಮೆ ಬಿಳಿಯ ಹಾಳೆ ರೀತಿ ಆಗಿರುತ್ತೆ, ಅಥವಾ ಕೆಲವೊಮ್ಮೆ ಜಾಂಡೀಸ್ ಬಂದಿರೋ ರೀತಿ ಅರಿಶಿನ ಬಣ್ಣದಲ್ಲಿ ಟರ್ನ್ ಆಗಿರುತ್ತೆ. ಸೊ ಅಂಥ ಕಂಡೀಷನ್ಸ್ ಎಲ್ಲ ನಮಗೆ ನಾರ್ಮಲಾಗಿ ಈ ಟಿಕ್ ಫೀವರ್ ಅಂದರೆ ಉಣ್ಣೆ ಜ್ವರದಲ್ಲಿ ಕಾಣ್ಬೋದು ಅಂಥದ್ದನ್ನ. ಸೊ ಅಂಥ ಕಂಡೀಷನ್ಸ್ನ ನಾವು ಆದಷ್ಟು ಅವಾಯ್ಡ್ ಮಾಡಿಬಿಟ್ಟು ಗುಲಾಬಿ ಬಣ್ಣದಲ್ಲಿರುವಂಥ CMM ಇರುವಂಥ ಹಸುವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇದರ ನೆಕ್ಸ್ಟ್ ಬಂದುಬಿಟ್ಟು ಕೊಂಬುಗಳು. ಸೊ ನಾರ್ಮಲಾಗಿ ಡೈರಿಗೆ ಮಾಡ್ತಾ ಇರಬೇಕಾದ್ರೆ ನಮಗೆ ಕೊಂಬು ಇರಬಾರ್ದು, ಕೊಂಬನ್ನು ನಾವು ಸೀಸಬೇಕಾಗುತ್ತೆ ಕರುವಿದ್ದಾಗಲೇ. ಸೊ ಕೊಂಬಿತ್ತು ಅಂತಂದರೆ ಏನಾಗುತ್ತೆ, ಕೊಂಬಿತ್ತು ಅಂತಂದರೆ ಬೇರೆ ಹಸುಗಳಿಗೆ ಹಾಯ್ಬೋದು. ಸೊ ಯಾವುದೋ ಪ್ರೆಗ್ನೆಂಟ್ ಹಸು ಇರುತ್ತೆ, ಅದಕ್ಕೆ ಇದು ಹೋಗಿ ಹಾಯಿತು ಅಂತಂದರೆ ಪ್ರೆಗ್ನೆಂಟ್ ಇರೋದು ಅಬಾರ್ಷನ್ ಆಗುತ್ತೆ. ಸೊ ಅಥವಾ ನಿಮಗೆ ಹಾಯ್ಬೋದು, ಅಥವಾ ಕೊಂಬಲ್ಲಿ ಗಾಯ ಮಾಡ್ಕೊಂಡ್ಬಿಟ್ಟು ಕೊಂಬಿನ ಕ್ಯಾನ್ಸರ್ ಕೂಡ ಆಗ್ಬೋದು. ಸೊ ಆದಷ್ಟು ಕೊಂಬು ಇಲ್ಲದೆ ಇರುವಂತಹ ಒಂದು ಹಸುವನ್ನು ನೀವು ಖರೀದಿ ಮಾಡಲಿಕ್ಕೆ ನೋಡಬೇಕು. ಸರ್, ಈಗ ಸಣ್ಣ ಕರುನ ತಗೋತಾರೆ ಅಂದರೆ ರೈತರು, ಅವರು ಯಾವ ಏಜ್ನಲ್ಲಿ ಕೊಂಬನ್ನು ಸುಡಿಸ್ಬೇಕಾಗುತ್ತೆ? 15ರಿಂದ 20 ದಿನದ ಏಜ್ನಲ್ಲಿ ಅವರು ಕೊಂಬನ್ನು ಸುಡಿಸ್ಬೇಕಾಗುತ್ತೆ. ಸೊ ಅದನ್ನು ಕೂಡ ಸರಿಯಾದ ಮೆಥಡ್ನಲ್ಲಿ ಅನಸ್ತೇಷಿಯಾ ಕೊಟ್ಬಿಟ್ಟು ಕೊಂಬನ್ನು ಸುಡಿಸ್ಬೇಕಾಗುತ್ತೆ. ಮುಂದೆ ಕಿವಿಯನ್ನು ಅಬ್ಸರ್ವ್ ಮಾಡಬೇಕು. ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಅದು ಕಿವಿಯನ್ನು ಅಲ್ಲಾಡಿಸುತ್ತೆ, ಅಂದರೆ ಹಸು ಅಲರ್ಟ್ ಆಗಿದೆ, ಹಸು ಆ್ಯಕ್ಟಿವ್ ಆಗಿದೆ ಅಂತ ಹೇಳಿಬಿಟ್ಟು ಅರ್ಥ. ಕಿವಿನ ಹೀಗೆ ಮುಟ್ತೀರಾ ಅಂತ ಇಟ್ಕೊಳ್ಳಿ. ಸೊ ಹೀಗೆ ಮುಟ್ಟಿದಾಗ ಅದು ಅಲ್ಲಾಡಿಸ್ಬಾರ್ದು. ಅಲ್ಲಾಡಿಸ್ತಿದೆ ಅಂತಂದರೆ ಕಿವಿಲಿ ಏನೋ ಗಾಯ ಇದೆ, ಅಥವಾ ಕಿವಿಲಿ ಏನೋ ನೋವಾಗಿದೆ ಅಂತ ಹೇಳಿಬಿಟ್ಟು ಅರ್ಥ. ನಮ್ಮ ಮಾತನ್ನು ಕೇಳ್ತಾ ಅದು ಕಿವಿಯನ್ನು ಆ ಕಡೆ ಈ ಕಡೆ ಅಲ್ಲಾಡಿಸ್ತಿರಬೇಕು. ಇದರ ಅರ್ಥ ಏನು ಅಂದರೆ ಅನಿಮಲ್ ಆ್ಯಕ್ಟಿವ್ ಆಗಿದೆ, ಅನಿಮಲ್ ಆ್ಯಕ್ಟಿವಿಟಿ ಕರೆಕ್ಟಾಗಿದೆ, ಅದು ಡಲ್ ಆಗಿಲ್ಲ, ಅದಕ್ಕೇನು ಜ್ವರ ಇಲ್ಲ ಅಂತ ಹೇಳಿಬಿಟ್ಟು ಕನ್ಕ್ಲೂಡ್ ಮಾಡ್ಕೋಬೋದು. ಮುಂದೆ ಅದ್ರ ಕುತ್ತಿಗೆ ಹತ್ರ ಬಂದುಬಿಟ್ಟು ನಾವು ಸ್ಕಿನ್ ಟೆಸ್ಟನ್ನು ಮಾಡಬೇಕು. ಹೇಗೆಂದರೆ ಹೀಗೆ ಅದರ ಚರ್ಮವನ್ನು ಎಳೆದ್ಬಿಟ್ಟು ಹೀಗೆ ಬಿಡಬೇಕು. ಸೊ ಬಿಟ್ಟಾಗ ಅದು ವಿತಿನ್ 2 ಸೆಕೆಂಡ್ಸು ರಿಲ್ಯಾಪ್ಸ್ ಆಗಿ ವಾಪಸ್ ಹೋಗಬೇಕು. ಸೊ ಅದು ನಿಧಾನವಾಗಿ ಹೋಗ್ತಾ ಇದೆ ಅಂತಂದರೆ ಹಸುವಿನಲ್ಲಿ ವಾಟರ್ ಲಾಸ್ ಆಗಿದೆ. ಸೊ ನೀರಿನ ಅಂಶ ಹಸುವಿನ ದೇಹದಲ್ಲಿ ಕಡಿಮೆ ಆಗಿದೆ. ಹೇಗೆ ಕಡಿಮೆ ಆಗಿದೆ? ಬೇದಿ ಇರ್ಬೋದು, ಅಥವಾ ಏನೋ ಜ್ವರ ಇರ್ಬೋದು, ಅಥವಾ ಅಸಿಡೋಸಿಸ್ ಆಗಿರ್ಬೋದು, ಬೇರೆ ಬೇರೆ ಕಂಡೀಷನ್ಸ್ಗೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ಆ ರೀತಿ ಯಾವುದೋ ಒಂದು ಕಂಡೀಷನ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನಾವು ಅನ್ಕೋಬೋದು. ಹಾಗಾಗಿ ನೀವು ಹೀಗೆ ಚರ್ಮವನ್ನು ಎಳೆದ್ಬಿಟ್ಟು ಹೀಗೆ ಬಿಟ್ಟರೆ ವಿತಿನ್ 2 ಸೆಕೆಂಡ್ಸ್ ಅದು ವಾಪಸ್ಸು ನಾರ್ಮಲ್ ಸ್ಥಿತಿಗೆ ಬಂದು ತಲುಪಬೇಕು. ಅದಾದಮೇಲೆ ರಿಬ್ಸ್ ಅಂತ ಏನು ಹೇಳ್ತೀವಿ, ಪಕ್ಕೆಲುಬುಗಳು. ಈ ಪಕ್ಕೆಲುಬಿನ ಮೇಲಿರುವಂಥ ಚರ್ಮ ಏನಿದೆ, ಈ ಚರ್ಮನ ನೀವು ಹೀಗೆ ಎಳೆದ್ರೆ ನಿಮ್ಮ ಕೈಗೆ ಸಿಗಬೇಕದು. ಸೊ ಈಗ ಸಿಗ್ತಿದೆ ಅಂದರೆ ಏನರ್ಥ ಅಂದರೆ ಹಸು ತನ್ನ ಡ್ರೈ ಪೀರಿಯಡ್ ಮುಗಿಸ್ಕೊಂಡು ಅರ್ಲಿ ಲ್ಯಾಕ್ಟೇಷನ್ಗೆ ಏನು ಹೋಗುತ್ತೆ ಅಂಥ ಟೈಮ್ನಲ್ಲಿ ದೇಹದಲ್ಲಿ ಶೇಖರಣೆ ಆಗಿರುವಂಥ ಕೊಬ್ಬನ್ನು ಕರಗಿಸ್ಬಿಟ್ಟು ಹಾಲಾಗಿ ಕನ್ವರ್ಟ್ ಮಾಡುವಂಥ ಎಬಿಲಿಟಿ ಹಸುಗೆ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಹಾಗಾಗಿ ಕೈಗೆ ಅದರ ಚರ್ಮ ನಮಗೆ ಸಿಗಬೇಕು. ತುಂಬ ಹಸುಗಳಲ್ಲಿ ಅದರ ಚರ್ಮ ನಮಗೆ ಎಳೆಯೋಕ್ಕೆ ಆಗಲ್ಲ, ಆ ಪಕ್ಕೆಲುಬಿಗೆ ಅಂಟ್ಕೊಂಡೇ ಇರುತ್ತೆ, ಮಾಂಸದ ಜೊತೆ ಆ ಚರ್ಮ ಅಂಟ್ಕೊಂಡಿರುತ್ತೆ. ಸೊ ಇಂಥ ಒಂದು ಫ್ಯಾಕ್ಟರ್ನ ಕೂಡ ಗಮನದಲ್ಲಿ ಇಟ್ಕೋಬೇಕು. ಸೊ ಪಕ್ಕೆಲುಬು ಅಂತಂದರೆ ಇದು ನಮಗೆ ಫ್ಲ್ಯಾಂಕ್ ಅಂತ ಏನು ಹೇಳ್ತೀವಿ, ಪ್ಯಾರಾಲಂಬರ್ ಫಾಸಾ. ಇದಾದಮೇಲೆ ಸಿಗುವಂಥ ಮೂಳೆನೇ ಪಕ್ಕೆಲುಬು, ಲಾಸ್ಟ್ ರಿಬ್. ಸೊ ಈ ಲಾಸ್ಟ್ ರಿಬ್ಬಲ್ಲಿರುವಂಥ ಚರ್ಮವನ್ನು ನಾವು ಎಳೆದ್ಬಿಟ್ಟು ನೋಡಬೇಕು. ಸೊ ನೆಕ್ಸ್ಟು ಹಸುವಿನ ಗೆರ್ಸು ಅಥವಾ ಗೆರ್ಸನ್ನು ನಾವು ಅಬ್ಸರ್ವ್ ಮಾಡಬೇಕು. ಏನಾದರೂ ಗಾಯ ಇದೆಯಾ, ಚಿನ್ನಿಯಲ್ಲಿ ಏನಾದರೂ ಗಾಯ ಇದೆಯಾ, ಅಥವಾ ಹುಣ್ಣಾಗಿದೆಯಾ, ಕಾಲ್ಬಾಯಿ ಜ್ವರದ ಏನಾದರೂ ಸಿಂಪ್ಟಮ್ಸ್ ಇದೆಯಾ, ಅಥವಾ ಸೋಲ್ ಅಲ್ಸರ್ಸ್ ಅಂತ ಹೇಳ್ತೀವಿ, ಅಂದರೆ ಪಾದ ಏನಿರುತ್ತೆ ಅದು ಇಲಿ ಕಚ್ಚಿದಂಗೆ ಆಗಿರುತ್ತೆ. ಅಂಥ ಒಂದು ಹಸುಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ನಿಮಗೆ ಸಡನ್ನಾಗಿ ಅದನ್ನೆಲ್ಲ ನೋಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಹಸುನ ಒಂದು ರೌಂಡ್ ನಡೆಸಿದ್ರೆ ಅದೇನಾದರೂ ಕುಂಟುತ್ತಾ ಇದೆಯಾ, ಅಥವಾ ಕಾಲು ಹೊರಗಡೆ ಹಾಕ್ತಿದೆಯಾ ಅನ್ನೋದನ್ನು ನಾವು ಗಮನಿಸ್ಬೋದು. ಸೊ ಈಗ ಹಸುನ ನಾವು ನಡೆಸ್ತಾ ಇದ್ದೀವಿ, ಸೊ ಅದು ಯಾವುದೇ ರೀತಿ ಕುಂಟುತ್ತಾ ಇಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಈ ರೀತಿ ಆರಾಮಾಗಿ ನಡ್ಕೊಂಡು ಹೋಗಬೇಕು. ನೆಕ್ಸ್ಟು ನಾವು ಮೊದಲು ಕೆಚ್ಚಲಿಗೆ ಕೈ ಹಾಕಬೇಕು. ಸೊ ಕೆಚ್ಚಲನ್ನು ಮುಟ್ಟಬೇಕು. ಕೆಚ್ಚಲನ್ನು ಮುಟ್ಟಿದಾಗ ಆ ಹಸು ಕಾಲು ಎತ್ತಬಾರ್ದು. ಕಾಲು ಎತ್ತುತ್ತಿಲ್ಲ ಅಂದರೆ ಅದಕ್ಕೆ ಕೆಚ್ಚಲಲ್ಲಿ ಏನೂ ನೋವಿಲ್ಲ, ಅಥವಾ ಕೆಚ್ಚಲನ್ನು ಮುಟ್ಟಿದಾಗ ಅದು ಒದಿಯಲ್ಲ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಕಾಲು ಎತ್ತುತ್ತಿದೆ ಅಂದರೆ ನಿಮಗೆ ಮಿಲ್ಕಿಂಗ್ ಮಷಿನ್ ಹಾಕೋಕ್ಕೂ ಬಿಡಲ್ಲ, ಹಾಲು ಕರಿಯೋಕ್ಕೂ ಬಿಡೋದಿಲ್ಲ, ಅಥವಾ ಕೆಚ್ಚಲಲ್ಲಿ ಏನಾದರೂ ಗಾಯ ಅಥವಾ ಕೆಚ್ಚಲು ಬಾವಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಕೆಚ್ಚಲು ಮುಟ್ಟಿದಾಗ ಅದು ಕಾಲನ್ನು ಎತ್ತಬಾರ್ದು.
ಯಾವುದೇ ಕಾರಣಕ್ಕೂ ಕೆಚ್ಚಲಿನ ಒಂದು ಗಾತ್ರವನ್ನು ನೋಡಿಬಿಟ್ಟು ಅದು ಇಷ್ಟು ಹಾಲು ಕೊಡುತ್ತೆ ಅಂತ ಹೇಳಿಬಿಟ್ಟು ಹೇಳೋಕ್ಕಾಗಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಕೆಚ್ಚಲಿನ ಮೇಲಿರುವಂಥ ನಾಳಗಳು ಅಂದರೆ ಮ್ಯಾಮರಿ ವೆಯ್ನ್ಸ್ ಅಂತ ಏನು ಹೇಳ್ತೀವಿ, ಆ ವೆಯ್ನ್ಸ್ನ ನೋಡಿಬಿಟ್ಟು ನಾವು ಹಾಲು ಕೊಡುತ್ತಾ ಕೊಡಲ್ವಾ, ಜಾಸ್ತಿ ಕೊಡುತ್ತಾ ಇಲ್ವಾ ಅನ್ನೋದನ್ನು ಹೇಳ್ಬೋದು. ಇದು ಮ್ಯಾಮರಿ ವೆಯ್ನು. ಸೊ ಕೆಚ್ಚಲಿನ ಒಂದು ರಕ್ತನಾಳ. ಸೊ 1 ml ಹಾಲು ಪ್ರೊಡ್ಯೂಸ್ ಆಗಲಿಕ್ಕೆ ಸುಮಾರು 500 ml ಅಷ್ಟು ರಕ್ತ ಕೆಚ್ಚಲಿನ ಮೂಲಕ ಸಂಚಾರ ಆಗಬೇಕು. ಅಂದರೆ 1 ಲೀಟ್ರ್ ಹಾಲಿಗೆ 500 ಲೀಟ್ರಷ್ಟು ರಕ್ತ ಕೆಚ್ಚಲಿನ ಮೂಲಕ ಸಂಚಾರ ಆಗಬೇಕಾಗಿರುತ್ತೆ. ಸೊ ಹಾಗಾಗಿ ರಕ್ತದ ಒಂದು ಸಂಚಲನ ಆಗಲಿಕ್ಕೆ ನಾಳಗಳು ಚೆನ್ನಾಗಿರಬೇಕು. ಸೊ ನಾಳಗಳು ಆದಷ್ಟು ಸುರುಳಿ ಸುತ್ತಿದ ರೀತಿಯಲ್ಲಿ ಅಂದರೆ ಜಿಗ್ಜಾಗ್ ಶೇಪ್ನಲ್ಲಿ ಇತ್ತು ಅಂತಾದರೆ ಸೊ ಹೆಚ್ಚಿನ ಮಟ್ಟದಲ್ಲಿ ಸರ್ಫೇಸ್ ಏರಿಯಾ ಇರುತ್ತೆ, ಹೆಚ್ಚಿನ ಮಟ್ಟದಲ್ಲಿ ರಕ್ತ ಸಂಚಾರ ಕೆಚ್ಚಲಿಗೆ ಆಗುತ್ತೆ. ಸೊ ಹಾಲಿನ ಉತ್ಪತ್ತಿ ಕೂಡ ಚೆನ್ನಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಭಾವಿಸ್ಬೋದು. ಸೊ ಕೆಚ್ಚಲಿನ ಮಧ್ಯ ಈ ರೀತಿ ಬೈಫರ್ಗೇಷನ್ ಇರಬೇಕು. 2 ಬಲ ಮತ್ತು 2 ಎಡ ಭಾಗದ ಮಧ್ಯ ಈ ರೀತಿ ಬೈಫರ್ಗೇಷನ್ ಇರಬೇಕು. ಸೊ ಇದಾದಮೇಲೆ ಇದೇನು ಹಾಕ್ ಜಾಯಿಂಟ್ ಅಂತ ಹೇಳ್ತೀವಿ. ಸೊ ಈ ಹಾಕ್ ಜಾಯಿಂಟ್ ಅಂತ ಏನು ಹೇಳ್ತೀವಿ, ಹಾಕ್ ಜಾಯಿಂಟ್ಗಿಂತ ಕೆಳಗಡೆ ತೊಟ್ಟುಗಳು ಬಂದಿರಬಾರ್ದು. ಸೊ ತೊಟ್ಟುಗಳು ಈ ಹಾಕ್ ಜಾಯಿಂಟಿನ ಕೆಳಗಡೆ ಬಂದಿರಬಾರ್ದು. ಸೊ ಇದೇನಿದೆ ಇದು ಹಾಕ್ ಜಾಯಿಂಟ್ಗಿಂತ ಮೇಲೇ ಇದೆ. ಅದಾದಮೇಲೆ 4 ತೊಟ್ಟುಗಳು ಸಮನಾಗಿ ಇರಬೇಕು. 4 ತೊಟ್ಟುಗಳು ಸಮನಾಗಿ ಇರಬೇಕಾಗುತ್ತೆ. ಸೊ ಸಮನಾಗಿಲ್ಲ ಅಂತಂದರೆ ಏನಾಗುತ್ತೆ, ಸಮನಾಗಿಲ್ಲ ಅಂದರೆ ಈ ಹಿಂದೆ ಯಾವಾಗಲೂ ಕೆಚ್ಚಲು ಬಾವು ಆಗಿ ಹೋಗಿರ್ಬೋದು. ಸೊ ಅಂಥ ಟೈಮಲ್ಲಿ ಕೂಡ ಒಂದು ಕೆಚ್ಚಲು ದೊಡ್ಡದಾಗ್ಬಿಟ್ಟು, ಸೊ ಒಂದು ತೊಟ್ಟು ದೊಡ್ಡದಾಗ್ಬಿಟ್ಟು ಅದರ ಸೈಜು ಡಿಸಾಲ್ಟ್ ಆಗಿರುತ್ತೆ. ಸೊ ಇದು ನಾನೇನು ಹೇಳಿದೆ, ಈ ಗಂಟಿನಗಿಂತ ಕೆಳಗಡೆ ಬಂತು ತೊಟ್ಟು ಅಂತಾದರೆ ತನ್ನ ತೊಟ್ಟನ್ನು ತಾನೇ ತೊಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ, ಅಥವಾ ಮಿಲ್ಕಿಂಗ್ ಮಷಿನ್ ಹಾಕಲಿಕ್ಕೆ ತೊಂದರೆ ಆಗುತ್ತೆ, ಕೆಚ್ಚಲು ಬಾವು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಜಾಯಿಂಟ್ಗಿಂತ ಕೆಳಗಡೆ ತೊಟ್ಟುಗಳು ಬರಬಾರ್ದು. ಸೊ ಇದಿಷ್ಟು ವಿಷಯನ ಕೆಚ್ಚಲಿನ ವಿಷಯದಲ್ಲಿ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹಸುವಿನ ಹಿಂದಿನ ಭಾಗ, ಸೊ ಈ ಚಪ್ಪೆ ಭಾಗ ಏನಿದೆ, ತೊಡೆ ಅಥವಾ ಚಪ್ಪೆ ಭಾಗದಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂತಂದರೆ ಈ ಹಸುವಿನ ಈ ಶೇಪ್ ಏನಿದೆ ಇದು ಹಾಫ್ ವಿ ಶೇಪಲ್ಲಿ ಇರಬೇಕು. ಕೆಲವೊಂದು ಬಲ್ಕಿಯಾಗಿ ಯು ಶೇಪ್ನಲ್ಲಿ ಇರುತ್ತೆ. ಅಂಥ ಹಸುಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕಂತಂದರೆ ತುಂಬ ಬಲ್ಕಿಯಾಗಿತ್ತು, ತುಂಬ ಫ್ಯಾಟ್ ಇತ್ತು ಅಂತಾದರೆ ಕರು ಹಾಕುವಂಥ ಸಮಯದಲ್ಲಿ ಡಿಸ್ಟೋಕೆ ಅಂತ ಹೇಳ್ತೀವಿ, ಅಂದರೆ ಕರು ಹೊರಗಡೆ ಬರಲಿಕ್ಕೆ ಸಮಸ್ಯೆಗಳು ಉಂಟಾಗ್ಬೋದು. ಡಿಸ್ಟೋಕೆ ಅಥವಾ ಡಿಸ್ಟೋಷಿಯಾ ಅಂತ ಹೇಳ್ತೀವಿ. ಸೊ ಈ ಬಾಡಿ ಲೈನ್ ಏನಿದೆ ಇದು ಆದಷ್ಟು ಸ್ಟ್ರೈಟ್ ಆಗಿರಬೇಕು. ಈಗ ಹೊಟ್ಟೆಲಿ ಏನಾದರೂ ನೋವಿತ್ತು ಅಥವಾ ಹೊಟ್ಟೆಲಿ ಏನಾದರೂ ಅದಕ್ಕೆ ಪೇಯ್ನ್ ಇದೆ ಅಂತ ಆದರೆ ಸೊ ಅಂಥ ಟೈಮ್ನಲ್ಲಿ ಇದು ಈ ಬಾಡಿ ಲೈನ್ ಇದೆ ಹೀಗೆ ಉಬ್ಕೊಂಡಿರುತ್ತೆ, ಮೇಲೆ ಬಂದಿರುತ್ತೆ. ಸೊ ಕರ್ವಾಗಿ ಬಂದಿರುತ್ತೆ ಕೆಲವು ಹಸುಗಳಲ್ಲಿ. ಸೊ ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ಥರ ಆಗುತ್ತೆ. ಸೊ ಆದಷ್ಟು ಅಂಥ ಹಸುಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಏನಾಗುತ್ತೆ, ನಮ್ಮ ರೈತರು ದಲ್ಲಾಳಿಗಳ ಕೈಲಿ ಸಿಕ್ಕಾಕೊಂಡು ಮೋಸ ಹೋಗಿಬಿಡ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಹಿಂದಿನ ದಿನ ಕ್ಯಾಲ್ಶಿಯಂ ಇಂಜೆಕ್ಷನ್ ಹಾಕ್ಸ್ಕೊಬಂದಿರ್ತಾರೆ ಅಥವಾ ಹಾಲು ಕರೆದಿರಲ್ಲ, ನಿಮ್ಮ ಮುಂದೆನೇ ಒಂದು ಬಕೆಟ್ ಹಾಲು ಕರೆದ್ಬಿಟ್ಟು ತೋರಿಸ್ತಾರೆ. ಮನೆಗೆ ಹೋಗಿ ನೀವು ಕರ್ಕೊಂಡೋಗಿ ಹಾಲು ಕರೆದ್ರೆ ಒಂದು ಚಂಬು ಸಿಗೋದಿಲ್ಲ. ಸೊ ಆದಷ್ಟು ಈ ದಲ್ಲಾಳಿಗಳ ಕೈಯಲ್ಲಿ ಸಿಕ್ಕು ಮೋಸ ಹೋಗೋದನ್ನು ಅವಾಯ್ಡ್ ಮಾಡಬೇಕು. ನಿಮಗೆ ಗೊತ್ತಿರುವಂಥ ರೈತರ ಮನೆಗೆ ಹೋಗಿಬಿಟ್ಟು ನೀವು ಸಂಜೆ ಟೈಮ್ನಲ್ಲಿ ಹೋದರೆ ಅವರು ಹಾಲು ಕರಿತಾ ಇರ್ತಾರೆ. ಸೊ ನೀವು ಹಾಲು ಎಷ್ಟು ಕೊಡ್ತಿದೆ, ಸೊ ಅದು ಇದರ ತಾಯಿ ಯಾವುದು, ಎಲ್ಲದನ್ನೂ ಒಂದು ಬ್ರೀಡ್ ಲೈನ್ ಅಥವಾ ಅದೊಂದು ಪೆಡಿಗ್ರಿನ ನಿಮಗೆ ಆದಷ್ಟು ತಿಳ್ಕೊಂಡ್ಬಿಟ್ಟು ಸೊ ಎಷ್ಟು ಸಲ ಏನೇನು ವ್ಯಾಕ್ಸಿನೇಷನ್ ಆಗಿದೆ, ಏನು ಡಿವರ್ಮಿಂಗ್ ಯಾವಾಗ ಆಗಿದೆ, ಪ್ರತಿಯೊಂದು ಮಾಹಿತಿಯನ್ನು ನೀವು ರೈತರ ಹತ್ರನೇ ಕಲೆಕ್ಟ್ ಮಾಡಿಕೊಂಡು ತೆಗೆದುಕೊಳ್ಳೋದು ತುಂಬ ಉತ್ತಮ. ಸೊ ದಲ್ಲಾಳಿಗಳ ಕೈಲಿ ಸಿಕ್ಬಿಟ್ಟು ಮೋಸ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಇಷ್ಟೊತ್ತು ತನಕ ನಾವು ಕಣ್ಣಿನಿಂದ ಅಬ್ಸರ್ವ್ ಮಾಡಿಬಿಟ್ಟು ದೇಹದ ಒಂದು ಯಾವ್ಯಾವ ಅಂಶವನ್ನು ನಾವು ನೋಡಿಬಿಟ್ಟು ಸೆಲೆಕ್ಷನ್ಗೆ ಇಂಪಾರ್ಟೆಂಟ್ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ನು. ಅದೆಲ್ಲದು ಹಾಲಿನ ಪ್ರೊಡಕ್ಷನ್ ಮೇಲೆ ಕೇವಲ 10% ಅಷ್ಟೇ ಎಫೆಕ್ಟ್ ಮಾಡುವಂಥದ್ದು. ಮಿಕ್ಕಿರುವಂಥ 90% ಏನಿದೆ ಅದೆಲ್ಲ ಅದರ ಜೀನ್ಸ್ನಲ್ಲಿ ಇರುತ್ತೆ, ಅದರ ಜೀನೋಮ್ನಲ್ಲಿ ಇರುವಂಥದ್ದು. ಸೊ ಆ ಜೀನೋಮಿನ ಆಳಕ್ಕೆ ಹೋಗಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಜಸ್ಟ್ ಆ 10%ಅಲ್ಲಿ ಏನಿದೆ ಆ 10%ಅನ್ನು ನಾವು ಎಷ್ಟಾಗುತ್ತೋ ಅಷ್ಟು ಸಮರ್ಪಕವಾಗಿ ಉಪಯೋಗಿಸ್ಕೋಬೇಕಾಗುತ್ತೆ. ಸೊ ನಾರ್ಮಲ್ ಡೈರಿ ಬಿಸ್ನೆಸ್ನಲ್ಲಿ ಏನಾಗುತ್ತೆ, ನೀವು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದರೆ ಕೃತಕ ಗರ್ಭಧಾರಣೆಗೆ ಹೋಗಿರ್ತೀರ. ಸೊ ಅಲ್ಲಿ ಯೂಸ್ ಮಾಡುವಂತಹ ವೀರ್ಯ ನಳಿಕೆಗಳಲ್ಲಿ ಯೂಸ್ ಮಾಡುವಂತಹ ಏನು ಬುಲ್ ಸೆಮೆನ್ ಇದೆ, ಸೊ ಆ ಬುಲ್ಸ್ ಎಲ್ಲ ಎಲೈಟ್ ಬುಲ್ಸ್ ಆಗಿರ್ತವೆ. ಸೊ ಒಳ್ಳೆಯ ಹಾಲು ಕೊಡುವಂತಹ ಬ್ಲಡ್ ಲೈನೇ ಅದರಲ್ಲಿ ಇರುತ್ತೆ. ಆದರೆ ನೀವು ಒಂದು ಹಸುವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಅದರ ತಾಯಿಯನ್ನು ವಿಚಾರಿಸಬೇಕಾಗುತ್ತೆ. ಅದರ ತಾಯಿ ಎಷ್ಟು ಹಾಲು ಕೊಡ್ತಿದೆ, ಅದರ ತಾಯಿಯ ಒಂದು ರೋಗ ನಿರೋಧಕ ಶಕ್ತಿ ಹೇಗಿದೆ ಅಂಥ ವಿಷಯಗಳನ್ನ ನೀವು ರೈತನಿಂದ ತಿಳ್ಕೊಬೇಕಾಗುತ್ತೆ. ಹೇಗಿದ್ರೂ ಅದಕ್ಕೆ ಕೊಟ್ಟಿರುವಂಥ ವೀರ್ಯ ನಳಿಕೆಗಳು ಉತ್ತಮವಾಗಿರ್ತಕ್ಕಂಥವೇ ಆಗಿರ್ತವೆ. ಇದಿಷ್ಟು ರಾಸುಗಳ ಆಯ್ಕೆಯಲ್ಲಿ ನಾವು ನೋಡಬೇಕಾಗ್ತಕ್ಕಂತಹ ಅಂಶಗಳ ಬಗ್ಗೆ ಮಾಹಿತಿ. ಧನ್ಯವಾದಗಳು.